ಅನಿಕಾ, ರಿಷಿ ಸರ್ ಎಲ್ಲವ್ರೆ ಅಂತ ನಂಗೆ ದಿಟ್ವಾಲು ಗೊತ್ತಿಲ್ಲ. ಏಯ್, ಇನ್ನ ನೀನು ಅನಿಕಾ ದಿಟ್ವಾಗ್ಲೂ ನಂಗೆ ರಿಷಿ ಸರ್ ಎಲ್ಲವ್ರೆ ಅಂತ ಗೊತ್ತಿಲ್ಲ ಅಂತಂದ್ರೆ ಅದನ್ನ ನಂಬೋಕೆ ನಾನು ರೆಡಿ ಇಲ್ಲ. ಲುಕ್, ಯಾವಾಗ್ಲೂ ರಿಷಿ ನಿನ್ನ ಹಿಂದೆನೆ ಸುತ್ತುತ್ತಾ ಇರ್ತಾನೆ. ನೆನ್ನೆನು ನಿನ್ನೆ ನೋಡಕ್ ಬಂದ ತಾನೆ? ಅನಿಕಾ, ನಾನ್ ಹೇಳೋದನ್ನು ಹೊಸಿ ಕೇಳು. ಏನ್ ಹೇಳಕ್ ಬರ್ತಿದ್ಯಾ? ನಾವ್ ಮೀಟ್ ಮಾಡ್ಲೇ ಇಲ್ಲ ಅಂತನಾ? ಬುಲ್ಶಿಟ್. ನಿನ್ನ ಸಂಜೆ ಬಾ ಅಂತ ರಿಷಿ ಕರ್ದಿದ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ಡೋಂಟ್ ಪ್ಲೇ ವಿತ್ ಮೀ, ಓಕೆ? ಇಡೀ ರಾತ್ರಿ ಅವನ್ ಮನೆಗೆ ಬಂದಿಲ್ಲ. ನೆನ್ನೆಯಿಂದ ಎಷ್ಟು ಫೋನ್ ಮಾಡಿದ್ರು ಅವ್ನ್ ಕಾಲ್ ಪಿಕ್ ಮಾಡ್ತಿಲ್ಲ. ವೇರ್ ಇಸ್ ಹಿ? ಅವ್ರ ಮನೆಯಲ್ಲಿ ಎಲ್ರು ಎಷ್ಟು ಗಾಬರಿ ಆಗಿದಾರ ಅಂತ ಗೊತ್ತೇನೆ? ನಿನ್ನಿಂದ ಒಬ್ರಿಗೂ ನೆಮ್ಮದಿ ಇಲ್ಲ. ಅನಿಕಾ, ನಿಂಗೆ ಇಸ್ಯಾ ಗೊತ್ತಿಲ್ಲದೆ ಮಾತಾಡ್ತಿದ್ಯಾ? ಏಯ್, ನಂಗೆ ಎಲ್ಲ ಗೊತ್ತು ಕಣೆ. ಆ ಋಷಿ ತಲೆಯಲ್ಲಿ ಏನಿದೆ, ಅವ್ನು ನಿನ್ನಿಂದ ಯಾಕೆ ಸುತ್ತಾಡ್ತಾ ಇದ್ದಾನೆ ಎಲ್ಲ ಗೊತ್ತು. ಅವನ ಜೊತೆಯಲ್ಲಿ ಇದ್ದಾನೆ ಅನ್ನೋ ಅಡ್ವಾಂಟೇಜ್ ಅಲ್ಲೇ ನಿನ್ನಿಷ್ಟು ಓವರ್ ಆಗಿ ಆಡ್ತಿರೋದು ಅಲ್ವಾ? ಓದಕ್ ಬಂದಿದ್ದೀನಿ ಅಂತ ಎಲ್ರ ಮುಂದೆ ಡ್ರಾಮಾ ಮಾಡ್ಕೊಂಡು ನೀನಿಲ್ ಮಾಡ್ತಿರೋ ಚೀಪ್ ಕೆಲ್ಸಗಳು ನನ್ಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಅನಿಕಾ, ಅಮ್ಮ ಅಮ್ಮ, ನನ್ನ ಮೇಲೆ ನಿಮಗೆ ಸಿಕ್ಕಾಪಟ್ಟೆ ಕೋಪ ಇರುತ್ತೆ, ನಂಗೆ ಗೊತ್ತುಮ್ಮ. ನನ್ನ ಕ್ಷಮಿಸ್ಬಿಡಿಮ್ಮ. ಐ ಆಮ್ ವೆರಿ ಸಾರಿ. ನಾನು ಯಾವುದೋ ಟೆನ್ಷನಲ್ಲಿ ಬರಬೇಕಾದ್ರೆ ನೀವು ಬಂದಿದ್ದು ನಾನು ಗಮನಿಸಲಿಲ್ಲ. ಬ್ರೇಕ್ ಹಾಕಿದೆ, ಆದರೆ ಅಷ್ಟೊತ್ತಲ್ಲಿ ಐ ಆಮ್ ಸಾರಿಮ್ಮ. ಅಮ್ಮ, ನಿಮ್ಮ ಬಗ್ಗೆ ಹೀಗಾಗಿದೆ ಅಂತ ಯಾರಿಗಾರು ಇನ್ಫಾರ್ಮ್ ಮಾಡೋಣ ಅಂದರೆ ನೀವು ಯಾರು ಏನು ಅಂತ ಒಂದೂ ಗೊತ್ತಿಲ್ಲ. ನಿಮಗೆ ಹೀಗಾಗಿದೆ ಅಂತ ಯಾರಿಗೆ ತಿಳಿಸ್ಬೇಕಮ್ಮ? ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಯಾರಾದರೂ ಬರ್ತಾರಾ? ಅವ್ರ ನಂಬರ್ ಏನಾದ್ರು ಇದೆಯಾ? ಅಮ್ಮ, ಒಂದು ನಿಮಿಷ ಎಂತಲ್ಲ, ಹೆದರ್ಕೋಬೇಡಿ. ಇಷ್ಟು ಸಾಕ? ಏನ್ ಬೇಕಮ್ಮ? ಬ್ಯಾಗ್ ನಾನು ಎತ್ಕೊಡ್ತೀನಿ. ಇದಾ? ಏನಾಯ್ತಮ್ಮ? ನಿಮಗೆ ಹೀಗಾಗಿದೆ ಅಂದ ತಕ್ಷಣ ನಾನು ನಿಮ್ಮ ಬ್ಯಾಗ್ನ ಜೋಪಾನವಾಗಿ ಎತ್ತಿಟ್ಕೊಂಡೆ ಅಮ್ಮ. ಬ್ಯಾಗಲ್ಲಿ ಇದೆಯಾ ಫೋನ್ ನಂಬರು? ನಂಬರ್ ಸಿಕ್ತಿಲ್ವಾ? ಸರಿ, ನಿಮ್ಮ ಹೆಸರೇನು? ಹಾಸ್ಟೆಲ್ ಒಳಗ್ ಬರೋದು ಅಲ್ದೆ ಇಷ್ಟ ಬಂದಂಗ್ ಕೂಗಾಡ್ತಿದ್ಯಲ್ಲ, ಒಂದ್ಕಿತ ಹೇಳಿದ್ರೆ ಅರ್ಥ ಆಗಕ್ಕಿಲ್ವಾ? ಹಾಗ್ನಿಂದ ನೋಡ್ತಾನೆ ಅವ್ನಿ. ಅಕ್ಕಪಕ್ಕದವ್ರಿಗೆ ತೊಂದ್ರೆ ಆಗಬಾರ್ದು ಅಂತ ಸುಮ್ಮನೆ ಇದ್ರೆ ಬಾಯಿಗೆ ಬಂದಂಗ್ ಮಾತಾಡ್ತಿದ್ಯಾ? ಈಗೇನ್ ನಿನ್ ಸಮಸ್ಯೆ? ರಿಷಿ ಸರ್ ಎಲ್ಲವ್ರೆ ಅಂತ ನಂಗೆ ಗೊತ್ತಿಲ್ಲ. ಇರು, ಮಾತಾಡ್ತೀನಿ ತಾನೆ. ವಸಿ ನನ್ನ ಮಾತನ್ನು ಕೇಳಿಸ್ಕೊ. ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ಯಲ್ಲ, ಉತ್ತರ ಬೇಕಾ ಬೇಡ್ವಾ? ರಿಷಿ ಸರು ನನ್ನ ಕರೆದಿದ್ದಿಟ್ಟಾನೆ. ನಾನು ಅಲ್ಲಿಗೆ ಹೋಗಿದ್ದೆ.
ಆದ್ರೆ ರಿಷಿ ಸರ್ ಬರ್ನೇ ಇಲ್ಲ. ಕತ್ಲಾಗ ಗಂಟ ಕಾಯ್ಕೊಂಡಿದ್ದೆ, ರಿಷಿ ಸರ್ ಬರ್ನಿಲ್ಲ. ಅದಕ್ಕೆ ನಾನು ವಾಪಸ್ ಬಂದ್ಬಿಟ್ಟೆ. ಅವ್ರು ಎಲ್ಲವ್ರೆ, ಅವ್ರಿಗೆ ಏನಾಗೈತೆ ನಂಗೆ ದಿಟ್ವಾಗ್ಲೂ ಗೊತ್ತಿಲ್ಲ ಅನಿಕಾ. ಅಲ್ಲ, ರಿಷಿ ಸರ್ ಕಾಣ್ತಿಲ್ಲ, ಅವ್ರನ್ನ ಹುಡ್ಕೋದಕ್ ಸಹಾಯ ಮಾಡು ಅಂತ ಬಂದ್ ಕೇಳ್ಕೊಂಡ್ರೆ ಪರ್ವಾನಿಲ್ಲ. ನೀನ್ ನೋಡಿದ್ರೆ ನಾವೇ ಏನೋ ತಪ್ಪು ಮಾಡಿದೀವಿ ಅನ್ನೋ ಹಂಗ್ ಬಂದ್ ಮಾತಾಡ್ತಿದ್ಯಲ್ಲ. ಎಲ್ಲಿ ಹಿಂಗ್ ಮಾತಾಡ್ಬೇಕು ನನ್ನ ವಸಿ ತಿಳ್ಕ. ಏಯ್, ನೀನ್ ನನಗ್ ಬುದ್ಧಿ ಹೇಳಕ್ ಬರ್ಬೇಡ, ಓಕೆ? ಇವಳ ಸಹಾಯ ನಾನ್ ಕೇಳ್ಬೇಕಂತೆ. ಮೈ ಫುಟ್. ನನ್ ಋಷಿನ ನಾನೇ ಹುಡ್ಕೋತೀನಿ. ಕಮಲಿ, ಇವಳೇನೋ ಬೆಳಗ್ಗೆನೆ ಹಿಂಗ್ ಬಾಂಬ್ ಹಾಕ್ಬಿಟ್ಟು ಹೋಯ್ತವಳೆ. ರಿಷಿ ಸರ್ ಎಲ್ಲವ್ರೆ ಅಂತ ಗೊತ್ತಾಯ್ತಿಲ್ಲ ನಿಂಗೆ. ಇವಳು ಹೇಳೋದ್ ನೋಡಿದ್ರೆ ಅವ್ರ ಮನೆಯವ್ರಿಗೂ ಏನು ಹೇಳಿಲ್ಲ ಅನ್ಸ್ತೈತೆ. ಯಾಕೆ ರಚನಾ ಕ್ಲಾಸಿಗೆ ಬರ್ತಿಲ್ಲ? ರಿಷಿ ಸರುವೆ ಕಾಲೇಜಾಗ ಕಾಣ್ತಿಲ್ಲ, ಏನಾಯ್ತು? ಮನ್ಯಾಗೆಲ್ಲ ಓಕೆ ತಾನೆ? ಶಂಭು, ನಾನೇ ನಿಂಗೆ ಮತ್ತೆ ಕಮಲಿಗೆ ಕಾಲ್ ಮಾಡಬೇಕು ಅನ್ಕೊಂಡಿದ್ದೆ. ಯಾಕೆ ಒಂಥರ ಮಾತಾಡ್ತಿದ್ಯಾ ರಚನಾ? ಏನಾಯ್ತು? ಮನೇಲಿ ತುಂಬಾ ಪ್ರಾಬ್ಲಮ್ ಆಗಿದೆ ಶಂಭು. ಟ್ರಿಪ್ಪಿಂದ ಬಂದ್ಮೇಲೆ ಯಾಕೋ ನಮ್ಮಮ್ಮ ಅಮ್ಮ. ಹಲೋ ಹಲೋ ರಚನಾ, ಕಾಲೇಜಲ್ಲಿ ನನಗೆ ಯಾರ ಸಂಪರ್ಕನೂ ಇರಬಾರ್ದು ಅಂತ ಮನೇಲಿ ಕೂರ್ಸಿದ್ರೆ ಕೆಲ್ಸಕ್ಕೆ ಬಾರ್ದಿರೋ ಇಡಿಯಟ್ಸ್ ಜೊತೆ ಫೋನಲ್ಲಿ ಮಾತಾಡ್ಕೊಂಡು ನಿಂತಿದ್ಯಾ. ನಿನ್ನೆಯಿಂದ ರಿಷಿ ಮನೇಲಿ ಎಲ್ಲೂ ಕಾಣ್ತಾ ಇಲ್ಲ. ಅವ್ನು ಎಲ್ಲಿ ಹೋದ್ನೋ ಏನೋ ಒಂದೂ ಗೊತ್ತಿಲ್ಲ. ಇದ್ರ ಬಗ್ಗೆ ನಿಂಗೊಂಚೂರಾದ್ರೂ ಯೋಚನೆ ಇದೆಯಾ? ಅಮ್ಮ, ಅಣ್ಣ ಫ್ರಸ್ಟ್ರೇಷನ್ ಅಲ್ಲಿ ಮಾತಾಡ್ಬೇಡ. ನನಗೆ ಎದುರುತ್ತರ ಕೊಡ್ತೀಯಾ ನೀನು? ಈ ಮನೇಲಿ ಎಲ್ಲರ ಬಗ್ಗೆನೂ ಯೋಚನೆ ಮಾಡೋದು ನಾನೊಬ್ಳೆ, ಕಷ್ಟ ಅನುಭವಿಸೋದು ನಾನೊಬ್ಳೆ. ಅಮ್ಮ. ಬೇಡ ರಚನಾ, ನನಗಿನ್ನೂ ನೋವು ಕೊಡ್ಬೇಡ. ದಯವಿಟ್ಟು ಹೊರಟೋಗಿಲ್ಲಿಂದ. ಋಷಿ ನನ್ನಿಂದ ತಪ್ಪಿಸ್ಕೋಬಹುದು ಅಂತ ಅನ್ಕೊಂಡಿದ್ದಾನೆ. ನೋ ಚಾನ್ಸ್ ಋಷಿ, ಯಾವತ್ತಿದ್ರು ನನಗೆ ನೀನೇ. ಇವ್ರು ಬರ್ತಿರೋದು ನೋಡಿದ್ರೆ ಯಾರಿಗೂ ಏನೋ ಕಾದೈತೆ. ಯಾಕೆ ಬೇಕು? ಅವ್ರ ಕೋಪದಲ್ಲಿದ್ರೆ ನನ್ನ ಕಪಾಳ ಊದುತ್ತಷ್ಟೇ. ಸದ್ಯಕ್ಕೆ ಇಲ್ಲಿಂದ ಎಸ್ಕೇಪ್ ಆಗೋದೇ ಒಳ್ಳೇದು. ಏನಾಯ್ತು ಬೇಬಿ? ಯಾಕೆ? ಏನಾಯ್ತು? ಅಯ್ಯೋ ಅಣ್ಣ, ಅಯ್ಯೋ ದೇವ್ರೆ, ಕರ್ಕೊ ಈ ಕಡೆ ಕರ್ಕೊ, ಬೇಗ 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 ಬೇಗ. ಅಣ್ಣ, ಅಯ್ಯೋ ಬೇಬಿ, ಯಾಕೆ ಹೇಗಾಯ್ತು? ಏನಾಯ್ತು? ಅಮ್ಮಮ್ಮ, ಐ ಸ್ವೇರ್ ಐ ಡಿಡ್ಂಟ್ ಡೂ ದಿಸ್ ಇಂಟೆನ್ಷನಲಿ. ಅನ್ಪಣ್ಣ, ಯಾಕೆ ಹಾಗೆ ನಿಂತಿದ್ಯಾ? ಬೇಗ 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 ಬೇಗ. ಆಗ್ಲೇ ಹೆಸರು ಕೇಳಿದ್ರೆ ಏನು ಉತ್ತರ ಕೊಡದೆ ಹಾಗೆ ಅನ್ಕಾನ್ಶಿಯಸ್ ಆಗೋದ್ರಿ. ಯಾರಮ್ಮ ನೀವು? ನಿಮ್ಮನ್ನ ಹೇಗ್ ನಿಮ್ಮ ಮನೆಗೆ ತಲುಪಿಸ್ಲಿ ನಾನು? ಈ ಹುಡುಗ ನಿಮ್ಮ ಹೆಸರೇನು ಅಂತ ಕೇಳ್ಬಿಟ್ನಲ್ಲ, ಏನಂತ ಹೇಳಲಿ ಇವನಿಗೆ? ನಾನು ಮಾರಾಪುರದಿಂದ ನನ್ನ ಮಗಳನ್ನ ಹುಡುಕಕ್ಕೆ ಬಂದಿವ್ನಿ. ಅವಳ ಹೆಸರು ಕಮಲಿ.
ಅವಳು ಓದ್ತಿರೋ ಕಾಲೇಜ್ ಹೆಸರು ಗೊತ್ತಿಲ್ಲ ಅಂತ ಹೇಳ. ಒಂದು ನಿಮಿಷ ರೀ, ಫಸ್ಟು ಸ್ವಲ್ಪ ನೀರು ಕುಡೀರಿ. ಕುಡಿ. ಇನ್ನೊಂದು ಸ್ವಲ್ಪ ಕೊಡಿ. ಅಮ್ಮ, ಆಗಲೇ ನಿಮ್ಮ ಬಗ್ಗೆ ಕೇಳಿದಾಗ ನೀವು ಹೇಳಲಿಲ್ಲ, ಈಗ ಹೇಳಿ. ನಿಮ್ಮ ಹೆಸರು, ನೀವೆಲ್ಲಿಂದ ಬಂದಿರೋದು ಒಂಚೂರು ಹೇಳಿಮ್ಮ. ಅಥವಾ ಬೆಂಗಳೂರಲ್ಲಿ ನಿಮ್ಗೆ ಯಾರು ರಿಲೇಟಿವ್ಸ್ ಇದ್ದರೆ ಅವ್ರ ಬಗ್ಗೆ ಹೇಳಿ, ಅಥವಾ ಅವ್ರ ನಂಬರ್ ಇದ್ದರೆ ಕೊಡಿ. ನನ್ನ ಹೆಸರು ಎಕ್ಸ್ಕ್ಯೂಸ್ ಮೀ, ಎಮರ್ಜೆನ್ಸಿ, ಎಲ್ಲಿ ಹೋಗ್ಬೇಕು? ಏನು ಯೋಚನೆ ಮಾಡ್ತಿದ್ದೀರಮ್ಮ? ಹೇಳಿ, ಏನಾಯ್ತಮ್ಮ? ಯಾಕೆ ಸುಮ್ಮನೆ ಆಗೋದ್ರಿ? ಆರ್ ಯು ಓಕೆ? ಡಾಕ್ಟರ್ನ ಕರಿಬೇಕಾ? ಡ್ಯಾಡಿ, ಪರವಾಗಿಲ್ಲ. ಮತ್ತೆ ಯಾಕೆ ಸುಮ್ಮನೆ ಆಗೋದ್ರಿ? ಹೇಳಿ. ನನ್ನ ಹೆಸರು ಮಂಗಳ. ನನಗೆ ಯಾರೂ ಇಲ್ಲ ಕಣಪ್ಪ. ಹಾಗೆ ಯಾರೂ ಇಲ್ಲ ಅಂತ ಹೇಳಬೇಡಿಮ್ಮ, ನಾನಿದ್ದೀನಿ. ಸರಿ, ನಾನು ಹೋಗಿ ಮೆಡಿಸಿನ್ಸ್ ಎಲ್ಲ ತೊಗೊಂಬಂದ್ಬಿಡ್ತೀನಿ. ನೀವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ರೆಸ್ಟ್ ಮಾಡಿ. ಅವ್ವ, ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ ಅವ್ವ. ನಮ್ಮಿಂದ ಯಾರಿಗನ ತೊಂದರೆ ಆದ್ರೆ ಅವರಿಂದ ದೂರ ಇದ್ಬಿಡೋದೇ ಒಳ್ಳೇದು ಅಂತ ನೀನು ಯಾವಾಗಲೂ ಹೇಳ್ತಿದ್ದೆ. ಈಗ ರಿಷಿ ಸಾರ್ಗೆ ನನ್ನಿಂದನೇ ತೊಂದರೆ ಆಯ್ತಾಯ್ತಾ ಅಂತ ಸ್ಯಾನೇನೆ ದಿಗ್ಲಾಯ್ತೈತೆ. ನೆನ್ನೆ ನನ್ನ ಬರಕ್ಕೆ ಹೇಳಿ ಏಟೋತಾದ್ರೂ ರಿಷಿ ಸರ್ ಬರ್ನೇ ಇಲ್ಲ. ಅವ್ರವ್ವ ನೋಡಿದ್ರೆ ರಿಷಿ ಸರ್ ವಿಷಯಕ್ಕೆ ನಾನು ತಲೆ ಹಾಕ್ಬಾರ್ದು ಅಂತ ಹೇಳೋರೆ. ಈಗ ನಾನು ಏನ್ ಮಾಡ್ಲಿ ಅವ್ವ? ರಿಷಿ ಸರ್ ಎಲ್ಲವ್ರೆ ಅಂತ ತಿಳ್ಕೊಂಡು ಅವ್ರ ಬಗ್ಗೆ ವಿಚಾರಿಸ್ಲಾ, ಅಥವಾ ಅವರಿಂದ ದೂರ ಇರಲ್ಲ? ಈಗ ರಿಷಿ ಸರ್ ಎಲ್ಲವರು? ಅವ್ರು ಯಾವ ತೊಂದ್ರೆಯಲ್ಲಿ ಸಿಕ್ಕಾಕೊಂಡವ್ರು? ಮಾ, ನಿಮ್ಮನ್ನ ಡಾಕ್ಟರ್ ಡಿಸ್ಚಾರ್ಜ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಮಾ, ಎಲ್ಲಿಗೆ ಹೊರಟ್ರಿ? ನೀವಿನ್ನೂ ಹುಷಾರಾಗಿಲ್ಲ. ನಿಮ್ಗೆ ಯಾರೂ ಇಲ್ಲ ಅಂತ ಹೇಳಿದ್ರಿ, ಈಗ ಎಲ್ಲಿಗೆ ಹೋಗ್ತಿದ್ದೀರಾ? ನಿಮ್ಮನ್ನ ಯಾರು ನೋಡ್ಕೋತಾರೆ?
ಹೇಳಿಮ್ಮ, ನೀವು ನನ್ನ ಜೊತೆನೇ ಮನೆಗೆ ಬರ್ತೀರಲ್ವಾ? ಇಲ್ಲ ಅನ್ಬೇಡಿ, ನಾನು ನೋಡ್ಕೋತೀನಿ, ನೀವು ಬರ್ತಿದ್ದೀರಾ ಅಷ್ಟೆ. ಯಾರೂ ಗೊತ್ತಿಲ್ದಿರೋ ಈ ಊರಾಗೆ ನಾನು ಕಂಬ್ಳಿನ ಹುಡ್ಕೋದು ನಾನು ಅಂದ್ಕೊಂಡಿದ್ಕಿಂತ ಕಷ್ಟ ಆಗೈತೆ. ಈ ಕಾಮಿನಿ ಕಣ್ಗೆ ನಾನು ಬಿದ್ದು ಅನಾಹುತ ಆಗಕ್ಕಿಂತ ಮೊದಲು ನಾನು ಈ ಹುಡುಗನ ಜೊತೆ ಹೋಗದೆ ವಾಸಿ. ಸೂಪರ್ ಸೂಪರ್. ಹಾಗಾದ್ರೆ ಬನ್ನಿ ಹೊರಡೋಣ. ಹೆಂಗಿದ್ದೀರಾ ಅಕ್ಕ? ಮನೇಲೆಲ್ಲ ಹೆಂಗವ್ರೆ? ಯಾರು ಕಾಣಿಸ್ತಾನೆ ಇಲ್ಲ. ಏನಾರ ತೊಂದ್ರೆನಾ ಅಕ್ಕ? ರಿಷಿ ಸರು ರಚನಾ ಯಾಕೆ ಕಾಲೇಜಿಗೆ ಬರ್ತಿಲ್ಲ? ಅದಕ್ಕೆ ನಾವೇ ಮನೆ ಗಂಟೆ ಹುಡ್ಕೊಂಡ್ ಬಂದ್ಬಿಟ್ಟು. ಎಲ್ಲವ್ರಕ್ಕ ಎಲ್ಲ? ಆಯ್ ರಚನಾ, ಯಾಕೆ ಹುಷಾರಿಲ್ವಾ? ಮಕ್ಕ ಎಲ್ಲ ಡಲ್ ಆಗೈತೆ. ರಚನಾ, ರಿಷಿ ಬಂದ? ನೀವೆಲ್ಲ ಯಾಕೆ ಬಂದ್ರಿ ಇಲ್ಲಿಗೆ? ಮೇಡಮ್ ನಮಸ್ತೆ. ಇವತ್ತು ಬೆಳಗ್ಗೆ ಅನಿಕಾ ಹಾಸ್ಟೆಲ್ ತವ ಬಂದು ರಿಷಿ ಸರ್ ನಿನ್ನೆಯಿಂದ ಕಾಣ್ತಿಲ್ಲ, ಅವ್ರ ಸುದ್ದಿನೇ ಇಲ್ಲ ಅಂತ ಹೇಳಿದ್ಲು. ಅದಕ್ಕೆ ಏನಾಯ್ತು ಅಂತ ತಿಳ್ಕೊಂಡು ಹೋಗುಮ ಅಂತ ಮನೆಗೆ ಬಂದ್ವಿ. ಆಟೆ ಅಲ್ಲ ಮೇಡಮ್, ನಾವು ಕ್ಯಾಂಪಿಂದ ವಾಪಸ್ ಬಂದ್ಮ್ಯಾಕೆ ರಚನಾ ಕ್ಲಾಸಿಗೆ ಸರಿಯಾಗಿ ಬರ್ತಿಲ್ಲ. ಫೋನ್ ಮಾಡಿದ್ರೂ ಸರಿಯಾಗಿ ಮಾತಾಡ್ತಿರ್ಲಿಲ್ಲ. ಅದಕ್ಕೆ ಒಂದ್ಸಮ ನೋಡ್ಕೊಂಡು ಹೋಗಿದ್ರೆ ಮನ್ಸಿಗೆ ಸಮಾಧಾನ ಅಂತ ಬಂದ್ಬಿಟ್ಟು. ನೀನೇನ್ ಮುಖ ನೋಡ್ಕೊಂಡು ನಿಂತಿದ್ಯಾ? ನಡಿ ಒಳಗೆ. ಅಯ್ಯೋ, ಯಾಕೆ ಮೇಡಮ್, ಏನಾಯ್ತು? ಸಾಕಪ್ಪ, ಸಾಕು. ಇನ್ನೇನು ಆಗೋದ್ ಬೇಡ. ದಯವಿಟ್ಟು ನಮ್ಮನ್ನ ನೆಮ್ಮದಿಯಾಗಿರೋಕ್ ಬಿಟ್ಬಿಡಿ. ನಿಮ್ಗೆಲ್ಲ ಕಳ್ಕೊಳಕ್ ಏನು ಇಲ್ಲದೆ ಇರ್ಬೋದು, ಆದ್ರೆ ನಾವ್ ಹಾಗಲ್ಲ. ಮರ್ಯಾದೆಯಿಂದ ಬದುಕ್ತಾ ಇದೀವಿ. ತೊಂದರೆ ಕೊಡ್ಬೇಡಿ. ಇನ್ಮೇಲೆ ಈ ಮನೆಗೆ ಬರೋದನ್ನ ಇಟ್ಕೋಬೇಡಿ. ಹೊರಟೋಗಿ.